ನಮ್ಮ ಕೆಲಸದ ಮೇಲೆ ಬೇರೆ ಅದ ಅಂತೇಳಿ. ಅಂದ್ರೆ 6 ಸಿಗ್ಮಾ ಸರ್ಟಿಫಿಕೇಟ್ ಲೆವೆಲಿಗೆ ಹೋಯಿತು. ಬ್ರಿಟನ್ ರಾಣಿ ಮದುವೆ ಆದಾಗ ಇನ್ವಿಟೇಷನ್ ಅವ್ರಿಗೆ ಬಂದಿತ್ತು. ಸೊ ಅದಕ್ಕೆ ಈ ನಮ್ಮ ಮನ್ಯಾಗ ಏನದ ಇವತ್ತಿನ ದಿವಸ ಹಂಗಿಲ್ಲ. ಮತ್ತ ಊಟ ಮಾಡ್ತೀವಿ, ಊಟ ಮಾಡ್ಬೇಕಾದ್ರೆ ಆ ಟಿವಿ ಒಳಗೆ ಯಾವುದೋ ಒಂದು ಮ್ಯೂಸಿಕ್ ಕೇಳ್ಕೊತ ಊಟ ಮಾಡ್ತೀವಿ. ನಿಂತಾಗೇನೋ ಮತ್ತು ಯಾವುದೇ ಹಾಡ ಕೇಳ್ಬೇಕಾದ್ರೆ ಅದೇ ಹಾಡ ಕೇಳ್ತೀವಿ. ಸೊ ಅದಕ್ಕೇನದ ಈ ಸಂಗೀತನೂ ಭಾಳ ಪ್ರಭಾವ ಅದ. ಅದಕ್ಕೆ ನಮ್ಮ ದೇಸಿ ಸಂಗೀತ ಮೇಲೆ ಅಂದ್ರೆ ಯಾವ ಶಾಸ್ತ್ರೀಯ ಸಂಗೀತಗಳೇನಲ್ಲ ಆ ಸಂಗೀತ ಎಷ್ಟರ ಮಟ್ಟಿಗಪ್ಪ ಅಂತಂದ್ರೆ ಜಪನೀಸ್ ಏನು ಮಾಡ್ಯಾರ ಅಂದ್ರೆ ಹೊಲ್ದಾಗ ಸಹಿತ ಸಂಗೀತ ಇಟ್ಟು ಬೆಳೆ ಇಳುವರಿ ಸ್ಟಡಿ ಮಾಡ್ಯಾರ. ಇಳುವರಿ ಹೆಚ್ಚಿಗೆ ಆಗ್ಯದ, ಸಂಗೀತದಿಂದ ಇಳುವರಿ ಹೆಚ್ಚಿಗೆ ಆಗ್ಯದ. ಇಲ್ಲಿ ಜಂಪಂಡ್ಯಾಗ ಒಬ್ಬ ರೈತರು ಸಹಿತ ಹೊಲ್ದಾಗ ಮ್ಯೂಸಿಕ್ ಸಿಸ್ಟಮ್ ಇಟ್ಟ ಬೆಳೆ ಹೆಚ್ಚಿಗೆ ಆಗಲಿ ಅಂತೇಳಿ. ಅಂದ್ರೆ ಬರೀ ಯೂರಿಯಾ DAP ಹಾಕರಷ್ಟೇ ಇಳುವರಿ ಹೆಚ್ಚಿಗೆ ಆಗಲ್ಲ, ಒಳ್ಳೆ ವಾತಾವರಣ ಕೊಟ್ಟರು ಬೆಳೆ ಹೆಚ್ಚಿಗೆ ಆಗ್ತದೆ ಅಂತೇಳಿ ಹೇಳಕ್ಕೆ ಮಾತು ಹೇಳಕತ್ತಿತ್ತು. ಅದೇ ರೀತಿ ಹಬ್ಬ ಬಂದಾಗ ಗಣಪತಿ ಹಬ್ಬ ಒಂದು ಹೇಳಿದೆ. ಅದೇ ರೀತಿ ಶಿವರಾತ್ರಿಗೆ ಉತ್ತರಾಣಿ ಬಳಸ್ತೀವಿ, ಹೋಳಿ ಹುಣ್ಣಿಗೆ ಮುತ್ತಗದ ಗಿಡ ಬಳಸ್ತೀವಿ. ಯಾಕೆ ಮುತ್ತಗದ ಗಿಡನೇ ಬಳಸ್ತಾರ ಗೊತ್ತಿರಲಿ ಎಲ್ಲರಿಗೂ. ಇದು ಮುತ್ತಗದ ಗಿಡ ಯಾಕೆ ಬಳಸ್ತಾರೆ? ಇವತ್ತಿನ ದಿವಸ ಯಾವುದೋ ಒಂದು ಬಣ್ಣ ತರೋದು, ಮೈ ತಗೊಳ್ಳೋದು, ಕಲರ್ ಆಡ್ದೇವಪ್ಪ ಅನ್ನೋದು, ಆ ವಾರಣಿ ಸ್ಟಿಕ್ ತಿಳ್ಕೊಕ್ ಮತ್ತೊಂದು ಸಾಬೂನು ಹಚ್ಕೊಳ್ಳೋದು ಇದೆಲ್ಲ ಆತಲ್ಲ. ಯಾವಾಗ ನೀವು ಮುತ್ತಗದ ಗಿಡದ ಹೂವಿಂದ ರಸ ಮೈ ತಗೋತಿರಲ್ಲ, ಅವು ಮೈಮೇಗಿನ ಕ್ರಿಮಿಗಳೆಲ್ಲ ಸಾಯ್ತಾವ. ಒಂದು ಎರಡನೇದವ ಯಾವಾಗ ಆ ಗಿಡ ಹೊಲ್ದಾಗಿರ್ತದ ಬೆಳಿಗ್ಗೆ ಬರೋಂಥ ಕೀಟ ಆ ಹೂವಿನ ಸಲುವಾಗಿ ಹೂವಿಗೆ ಅಟ್ರಾಕ್ಟ್ ಆಗಿ ಸಾಯ್ತಾವ. ಹೋಳಿ ಹುಣ್ಣಿ ಟೈಮಿಗೆ ಹೂವು ಆಗ್ತದ್ರೆ ಅದು ಗೊತ್ತಿರಲಿ ನಮಗೆ. ಆಮೇಲೆ ಯಾವಾಗ ಪತ್ರೊಳಿ ಗಿಡದಾಗ ಊಟ ಮಾಡ್ತೀವಿ, ಆ ಊಟ ಮಾಡಿದಾಗ ಹೊಟ್ಟೆನ ಕ್ರಿಮಿಗಳು ಸಾಯ್ತಾವ. ಇವತ್ತಿನ ದಿವಸ ಪ್ಲಾಸ್ಟಿಕ್ನಾಗ ಊಟ ಮಾಡಿದಾಗ ಹೊಟ್ಟೆ ಕ್ರಿಮಿಗಳು ಸಾಯಲ್ಲ, ಕ್ಯಾನ್ಸರ್ ಬರ್ತಾವೆ. ಇದು ಎಲ್ಲರಿಗೂ ಗೊತ್ತದ ರೀ. ನಾನು ತಿಳಿದ ಮಟ್ಟಿಗೆ ಇದು ಎಲ್ಲರೂ ಎಷ್ಟು ಗೊತ್ತಿರಲ್ಲ. ಎಲ್ಲರೂ ಒಂದ್ಸಲ ವಾಟ್ಸಪ್ದಾಗ ಮೆಸೇಜ್ ನೋಡಿರ್ತೇವೆ, ಪ್ಲಾಸ್ಟಿಕ್ನಾಗ ಚಾ ಕುಡಿದ್ರೆ ಕ್ಯಾನ್ಸರ್ ಬರ್ತದೆ ಅಂತೇಳಿ. ಆಮೇಲೆ ಆ ಮೆಸೇಜ್ ಫಾರ್ವರ್ಡು ಮಾಡಿರ್ತೀವಿ ಕರ್ಟಸಿ ಸಲುವಾಗಿ. ಮಟ್ಪಿ ಎಲ್ಲರೂ ಹೋದಾಗ ಚಾ ಅದೇ ಕಪ್ನಾಗ ಕುಡಿತೇವೆ. ಮತ್ತೆ ಏನ್ರಿ ನಡೀತದೆ ತಗೋರಿ, ನಮ್ಮ ಮನ್ಯಾಗ ನಾವು ಕಪ್ ತಂದಿಟ್ಟಿರ್ತೇವೆ. ಅಂದ್ರೆ ಹಗದ ಕಂಡು ಬಾಯ್ದಾಗ ರಾತ್ರಿ ಕಂಡು ಬಾಯ್ದಾಗ ಹಗಲು ಬಿದ್ದಿರತ್ತೆ. ಹಂಗಾಗ್ಯದ ನಮ್ಮ ಪರಿಸ್ಥಿತಿ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನಾವು ಬ್ರಷ್ ಬಳಸ್ತೇವೆ ಎಲ್ಲರೂ. ನಿಮ್ಗೆ ಗೊತ್ತಿರಲಿ, ಪ್ಲಾಸ್ಟಿಕ್ ಊಟ ಮಾಡ್ರೆ ಕ್ಯಾನ್ಸರ್ ಹೊಂಟದ, ಸಾಲ್ಟ್ನಾಗ ಪ್ಲಾಸ್ಟಿಕ್ ಹೊಂಟದ ಅಂತ ಹೇಳಿ ರೀಸೆಂಟಾಗಿ ವಿಜ್ಞಾನಿಗಳು. ಅಂದ್ರೆ ಪ್ಲಾಸ್ಟಿಕ್ ಸಮುದ್ರದಾಗ ಪ್ಲಾಸ್ಟಿಕ್ ಬಿದ್ದದ, ಪ್ಲಾಸ್ಟಿಕ್ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಸಾಲ್ಟ್ನಾಗ ಸೇರಿರುತ್ತೆ. ಸಾಲ್ಟ್ ನಾವು ಊಟ ಮಾಡಿದಾಗ ನಮ್ಮ ಹೊಟ್ಟೆಗೆ ಉಪ್ಪು ಪ್ಲಾಸ್ಟಿಕ್ ಹೋಗುತ್ತೆ ಅಂತೇಳಿ. ಅಂದ್ರೆ ಪ್ಲಾಸ್ಟಿಕ್ ಇಲ್ಲಿ ಹೋಗಟ್ಟಿದ್ದು ಪ್ಲಾಸ್ಟಿಕ್ ನೀರಿನ ಮೂಲಕ ಸಮುದ್ರದಾಗ ಹೋಗಿ ಸಮುದ್ರದಿಂದ ನಮ್ಗೆ ಹೊಂಟದಾದ್ಮೇಲೆ ಆ ದಿನ 4-5 ನಿಮಿಷ ಬ್ರಷ್ ತಿಕ್ತೇವೆ. ಆ ಬ್ರಷ್ ನಿಂದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಹೊಟ್ಟೆಗೆ ಹೋಗುತ್ತದ ಹೋಗಲ್ಲ ಅಂತ ವಿಚಾರ ಮಾಡಿ. ಇಷ್ಟು ಗೊತ್ತದ ನಮಗೆ ಏನು? ಯಾಕಂದ್ರೆ ಪ್ಲಾಸ್ಟಿಕ್ ಬ್ರಷ್ ಅದು ಬ್ರಷ್ ಇದ್ದಷ್ಟು ಒಂದು 3 ತಿಂಗಳದಾಗ 4 ತಿಂಗಳದಾಗ ಅದು ಸಣ್ಣದಾಗ್ಯಾದ. ಆ ಸಣ್ಣದಾಗಿದೆ ಏನು ಹೋಯ್ತು ಯಾರೋ ವಿಚಾರ ಮಾಡಿದ್ದೀವೇನು? ಹೊಟ್ಟೆಗೆ ಹೋಗ್ಯಾದ. ಆ ಹೊಟ್ಟೆಗೆ ಹೋಗಿ ಇಷ್ಟೆಲ್ಲ. ಇನ್ನೊಂದು ವಿಚಾರ ಏನಂದ್ರೆ ಇದು ಗೊತ್ತಾಗಿದೆ ಇವತ್ತು, ಗೊತ್ತಾದ್ಮೇಲೆ ಭೀ ಮತ್ತೆ ನಾಳೆಗೆ ಹೋಗಿ ಅದೇ ಬ್ರಷ್ ತೊಗೊಂಡು ಬಳಸ್ತೇವೆ. ಸೊ ಅದಕ್ಕೆ ದಯವಿಟ್ಟು ಒಂದು ಕಮಿಟ್ಮೆಂಟ್ ಮಾಡಿರಿ ಇವತ್ತಿನ ದಿವಸ. ಯಾರಿಗಾರ ಪ್ಲಾಸ್ಟಿಕ್ ಹೊಟ್ಟೆಗೆ ಹೋಗಬಾರ್ದಾಗಿತ್ತಪ್ಪ ಅಂತಂದ್ರೆ ಬ್ರಷ್ ಒಯ್ದು ಒಕ್ಕಾಡ್ಬೋದು ನಾಳೆಗೆ ಅಂತ. ಯಾರಿಗಾರ ಭಾಳ ಮಂದಿಗೆ ಅನುಮಾನದ ಬ್ರಷ್ ತಿಕ್ಕೊಳ್ಳಿದ್ರೆ ಹಲ್ಲು ಬ್ಯಾನಿ ಹೆಚ್ಚಿಗೆ ಆಗ್ತಾವಪ್ಪ ಅಂತೇಳಿ. ನಿಮ್ಗೆ ಗೊತ್ತಿರಲಿ, ಅಮೇರಿಕಾದಾಗ ಡೆಂಟಿಸ್ಟ್ ಡಾಕ್ಟರ್ ಭಾಳ ಅದಾರ. ಗುಲ್ಬರ್ದಾಗ ರೀಸೆಂಟ್ ನಾವು ಒಂದು ಸಣ್ಣವ್ರು ತೆಗೆದ್ರೆ ಒಂದು 20-30 ವರ್ಷ 2-3 ಡಾಕ್ಟರ್ ಇದ್ರು ಡೆಂಟಿಸ್ಟ್. ಇವತ್ತಿನ ದಿವಸ ಮೊನ್ನೆ ಯಾರೊಬ್ರು ಹಿರಿಯರು ಹೇಳಿದ್ರು, ತಪ್ಪು ಸರ್ ಯಾರೇ ಡೆಂಟಿಸ್ಟ್ ತಪ್ಪು ತಿಳಿಬೇಡ್ರಿ, ಪಾಂಡೆಬ್ಬಿಕ್ಕಿನ ಹೆಚ್ಚು ಡೆಂಟಲ್ ಡಾಕ್ಟರ್ ಹೆಚ್ಚಿಗೆ ಗುಲ್ಬರ್ದಾಗ ಅಂತ. ಸೊ ವಿಪರ್ಯಾಸದ ಗೊತ್ತಿದ್ದು ತಪ್ಪು ಮಾಡೋರಿಗೆ ಹೇಳಕ್ ಬರಲ್ರಿ, ಅದು ಸಮಸ್ಯೆ ಅದ. ಮಲ್ಕೊಂಡವ್ರಿಗೆ ಎಬ್ಬಿಸ್ಬೋದು, ಮಲ್ಕೊಂಡ್ರೆ ನಾಟಕ ಮಾಡೋರಿಗೆ ಎಬ್ಸಕ್ಕಾಗಲ್ಲ. ಹಂಗೆ ನಮ್ಗೆಲ್ಲ ಗೊತ್ತಿದ್ದವ್ರಿಗೆ ಹೇಳೋದು ಭಾಳ ಕಷ್ಟ ಅದ. ಇದಕ್ಕೆ ಪರ್ಯಾಯ ವಸ್ತು ಏನದಪ್ಪ? ಸಾಬೂನು ಹೇಳ್ದ, ಪುಡಿ ಹೇಳ್ದ, ಶಾಂಪು ಹೇಳ್ದ, ಇವೆಲ್ಲಕ್ಕೆ ಪರ್ಯಾಯ ವಸ್ತು ನಮ್ಮ ಮನ್ಯಾಗ ಅವ. ಅಲೋವೆರಾ ಬೆಳೆಸ್ತೀರಿ, ಆರ್ನಮೆಂಟಲ್ ಗಿಡ ಅಂತೇಳಿ ಅದಕ್ಕೆ ನೀವು ಶೇವಿಂಗ್ ಮಾಡಕ್ಕೆ ಬಳಸ್ಬೋದು, ಶಾಂಪು ಅಂತೇಳಿ ತಲೆಗೆ ಹಚ್ಬೋದು. ಈ ರೀತಿ ಉಪಯೋಗ ಆಯ್ತು ಅಂದ್ರೆ ಗಿಡನೂ ಉಪಯೋಗ ಆಯಿತು, ನಿಮ್ಗೆ ರೊಕ್ಕನೂ ಉಳಿತು, ಆರೋಗ್ಯನೂ ಉಳಿತು. ಸೊ ಅದಕ್ಕೆ ಸಪ್ರೇಟ್ ಗಿಡ ಹಚ್ಚೋದು ಅವಶ್ಯಕತೆ ಇಲ್ಲ. ಆಕಳ ಗೋಮಯ ಪ್ರಾಡಕ್ಟ್ ಬಂದ ಇವತ್ತಿನ ದಿವಸ. ಆಕಳ ಹಲ್ಪುಡಿ ಬಂದದ, ಆಕಳ ಸಗಣಿಯಿಂದ ಹಲ್ಪುಡಿ ಬಂದದ, ಆಕಳ ಸಗಣಿಯಿಂದ ಸಾಬೂನು ತಯಾರು ಮಾಡ್ಯಾರ. ನಿಮ್ಗೆ ಗೊತ್ತಿರಲಿ, ಆಕಳ ಸಗಣಿದ ಬೂದಿ 10 ರೂಪಾಯಿಗೆ 100 ಗ್ರಾಮ್ ಅಮೇರಿಕಕ್ಕೆ ನಡೆದ. ಎದಕ್ಕೆ ನಡೆದ? ಬಾಂಡೆ ತೆಗಕ್ಕೆ ನಡೆದ. ನಮ್ಮ ಮನ್ಯಾಗೂ ಅದು ಹೇಳ್ದೇವಪ್ಪ ಅಂತಂದ್ರೆ ಕೈ ಕರ್ರಗಾಗ್ತಾವ ಅಂತ ಹೇಳಂತ ಮಂದಿ ಭಾಳ ಮಂದಿ ಅದಾರ. ಸಿಂಕ್ ತುಂಬತದ ಅಂತ ಭಾಳ ಮಂದಿ ಹೇಳ್ಯಾರ ನಮಗೆ. ಇಲ್ರಿ ಅದು ಬೂದಿ ತೆಕ್ಕರ್ ಸಿಂಕ್ ತುಂಬತದ ಅಂತೇಳಿ. ಈಗ ವಿಚಾರ ಮಾಡ್ರಿ, ಸಿಂಕ್ನ್ಯಾಗ ಬೂದಿ ತುಂಬೋದು ಚಲೋನೋ, ನಮ್ಮ ಹೊಟ್ಟೆ ಕಿಡ್ನಿ ಸ್ಟೋನ್ ಆಗೋದು ಚಲೋನೋ ಅಂತ. ಎದಕ್ಕಂದ್ರೆ ಯಾವಾಗ ಅದು ವಿಮ್ ಅವೆಲ್ಲ ಬಳಸ್ತಿರಲ್ಲ, ಬೇರೆ ಬೇರೆ ಕೆಮಿಕಲ್ ಯುಕ್ತ ಸಾಬೂನುಗಳು. ಇದು ನಾ ಹೇಳಿದಲ್ಲ, ಡಾಕ್ಟರ್ಸ್ ಹೇಳ್ಯಾರ ಏನಂತೇಳಿ. ಆ ಕೆಮಿಕಲ್ ಸಾಬೂನು ಬಾಂಡೆ ಮೇಲೆ ಕೂಡ್ತದಂತ. ಆ ಬಾಂಡೆ ಯಾವಾಗ ನೀವು ನೀರಾಗ ಕುದಿಸಕ್ಕೆ ಇಡ್ತಿರಲ್ಲ ಅನ್ನ ಮಾಡಕ್ಕೆ, ಸಾಂಬಾರು ಮಾಡಕ್ಕೆ, ಅವಾಗ ಆ ಕೆಮಿಕಲ್ ಅನ್ನಕ್ಕೆ ಬಿಡ್ತದ. ಆ ಅನ್ನ ಊಟ ಮಾಡಿದಾಗ ಅದು ಹೊಟ್ಟೆಗೆ ಹೋಗ್ತದ. ಆ ಕೆಮಿಕಲ್ ಯುಕ್ತ ನಮ್ಮ ಹೊಟ್ಟೆ ಸ್ಟೋನ್ಗಳು ಆಗ್ತಾವೆ. ಸೊ ಅದಕ್ಕೆ ದಯವಿಟ್ಟು ಇವೇನವಲ್ಲ ಆಕಳು ನಿಮ್ದೆಲ್ಲ FMCG ಪ್ರಾಡಕ್ಟ್ ಮುಂಜಾನೆ ಹಿಡಿದು ಸಂಜೆ ತನಕ ಏನೇನು ಬಳಸ್ತೀರಿ ಅವೆಲ್ಲನೂ ಗೋಮಯದಿಂದ ತಯಾರಾಗಂಥ ವಸ್ತುಗಳದಾವ. ಆ ಗೋಮಯದಿಂದ ತಯಾರು ಮಾಡೋದು ಬಳಸ್ರಿ. ಅವಾಗ ನಮ್ದು ಆಕಳು ಉಳಿತದ. ಆಕಳು ಉಳಿಯೋದ ಕಾನೂನು ಹೋರಾಟ ಮಾಡೋದು ಅವಶ್ಯಕತೆ ಬೀಳಲ್ಲ, ಗುಂಡಾಗಿರಿ ಮಾಡೋದು ಅವಶ್ಯಕತೆ ಬೀಳಲ್ಲ. ಆಟೋಮೆಟಿಕ್ ರೈತರು ಆಕಳು ಸಾಕ್ತಾರೆ.
ಸೊ ಅದಕ್ಕೆ ಇದರಿಂದ ಆರ್ಥಿಕತೆ ಉದ್ಧಾರ ಆಗ್ತದೆ, ದೇಶದ ಎನ್ವೈರ್ಮೆಂಟ್ ಉಳಿತದ, ನಿಮ್ಮದು ಆರೋಗ್ಯನೂ ಉಳಿತದೆ. ಆಮೇಲೆ ಹತ್ತಿ ಬಟ್ಟೆ ಕಾಟನ್ ಕ್ಲಾತ್ ಹಾಕೊಳ್ಳೋದೇ ಒಂದು ಇವತ್ತಿನ ದಿವಸ ಹೆಂಗಾಗಿದೆ ಅಂದ್ರೆ ಜಸ್ಟ್ ಯಾರೋ ಒಬ್ರು ಹೇಳ್ಯಾರ ಹಾಕೊಳ್ಳೋದು, ಇಲ್ಲಾಂದ್ರೆ ಅಕೇಶನ್ಸ್ ಅದಾಗಿ ಇವತ್ತೇನೋ ಒಂದು ಅಕೇಶನ್ ಅದಂತೆ. ಬಟ್ ಅದು ದಿನ ಹಾಕೊಳ್ಳೋದ್ರಿಂದ ಭಾಳ ಉಪಯೋಗ ಅದ. ಅದ್ರ ಮೇಲೆ ಟ್ರೆಂಡ್ ಇಲ್ರಿ, ಅದು ಪಾಲಿಸ್ಟರ್. ನಿಮ್ಗೆ ಗೊತ್ತಾ ಪಾಲಿಸ್ಟರ್ ಎದರಿಂದ ತಯಾರಾಗ್ತದೆ ಅಂತೇಳಿ? ಮೊನ್ನೆ ಯಾರು ಹೇಳಿದ್ರಿ ಪಾಲಿಸ್ಟರ್ ತಯಾರಾಗ್ತದೆ ಗೊತ್ತಾ, ಬಟ್ ಬಟ್ಟೆ ಮಾತ್ರ ಒಂದು ಇದು ವಾಟರ್ ಬಾಟಲ್ ಒಗ್ಗಾಡ್ತೀವಲ್ಲ, ಆ ವಾಟರ್ ಬಾಟಲ್ ಒಗ್ಗಟ್ಟಿನ ಕಲೆಕ್ಟ್ ಮಾಡ್ತಾರೆ ಸ್ಕ್ರ್ಯಾಪ್ ಅಂತೇಳಿ. ಆ ಸ್ಕ್ರ್ಯಾಪ್ ಕಲೆಕ್ಟ್ ಆಗ್ತದೆ, ಏನು ಮಾಡ್ತಾರೆ ಅಂತ ನಾನು ಕ್ಯೂರಿಯಾಸಿಟಿ ಇತ್ತು. ಒಬ್ರು ಯಾರೋ ಕೇಳಿದೆ ರೀಸೆಂಟಾಗಿ, ಅವ್ರಂದ್ರೆ ಇಲ್ರಿ ಬಟ್ಟೆ ತಯಾರಾಗ್ತದೆ ಅಂದ್ರೆ ನೀರಿನ ಬಾಟಲಿಂದ ಬಟ್ಟೆ ತಯಾರಾಗುತ್ತೆ, ದಾರ ತಯಾರು ಮಾಡಿ ಅದು ನಾವು ಉಟ್ಕೋತೀವಿ. ಬಟ್ ಕೇರಳದಾಗ ಒಂದು ಯೂನಿವರ್ಸಿಟಿ ಅದ, ಆ ಯೂನಿವರ್ಸಿಟಿದವ್ರು ಪ್ರೂವ್ ಮಾಡ್ಯಾರ ಹತ್ತಿ ಬಟ್ಟೆ, ಯಾವ ಹತ್ತಿ ಬಟ್ಟೆ ಉಟ್ಕೊಂಡ್ರೆ ಯಾವ ರೋಗಗಳು ಹೋಗ್ತಾವ ಅಂತೇಳಿ. ಶುಗರ್ ಒಳಗದ ಮ್ಯಾಲ ಹತ್ತಿ ಬಟ್ಟೆ ಹಾಕೊಂಡ್ರೆ ಶುಗರ್ ರೋಗ ಹೋಗ್ತದೆ ಅಂತ ಹೇಳ್ತಾರೆ. BP ಅದ, BP ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಡಾಕ್ಟರ್ಗಳು ಪ್ರೂವ್ ಮಾಡಬೇಕು, ಹೇಳಬೇಕು, ಕನ್ಫರ್ಮ್ ಮಾಡಬೇಕು. ಬಟ್ ಏನದಂದ್ರೆ ಆ ಕಾಟನ್ ಬಟ್ಟೆದಿಂದ ರೋಗಗಳು ಕಮ್ಮಿ ಆಗ್ತಾವ ಅಂತ ರಿಸರ್ಚ್ ಪೇಪರ್ಸ್ ಅದಾವ. ಸೊ ಅದಕ್ಕೆ ದಯವಿಟ್ಟು ಏನದಂತಂದ್ರೆ ಈ ಹತ್ತಿ ಬಟ್ಟೆಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ರಿ. ಇದರಿಂದ ಎರಡು ಲಾಭ ಆಗ್ತದೆ. ಒಂದು, ನಮ್ಮ ರೈತರಿಗೆ ಹತ್ತಿ ಬೆಲೆ ಬರ್ತದೆ. ಎರಡನೇದು, ಅವು ಯಾವಾಗ ಹತ್ತಿ ಬೆಳಿತಾರಲ್ಲ, ಆ ಹತ್ತಿ ಬೆಳೆದಾಗ ಗಿಡ ಬೆಳೀತದ. ಆ ಗಿಡದಿಂದ ಏನಾಗ್ತದೆ, ಆಕ್ಸಿಜನ್ ತಯಾರಾಗ್ತದೆ. ಆಕ್ಸಿಜನ್ ನಮ್ಮ ವಾತಾವರಣದಾಗ ಸೇರಿ ನಿಮ್ಮ ಆರೋಗ್ಯದ ಮೇಲೆ ಪಾಸಿಟಿವ್ ಪರಿಣಾಮ ಬೀಳುತ್ತೆ. ಅದಕ್ಕೆ ದಯವಿಟ್ಟು ಬಟ್ಟೆನೂ ಬದಲಿ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಬರೇ ವಸ್ತು ಇದರಿಂದ ಓದಿವಿ, ಬಟ್ ನಮ್ದು ಹುಡುಗರೇನು ಆಟ ಆಡ್ತಾರಲ್ಲ, ಇವತ್ತಿನ ದಿವಸ ಎಲ್ಲರೂ ಕ್ರಿಕೆಟ್ ನೋಡ್ತೀರಿ, ಎಕನಾಮಿ ಡೆವಲಪ್ ಆಗತ್ತೆ ಅಂತ ವಿಚಾರ ಮಾಡ್ತೀವಿ. ಒಂದು ಮ್ಯಾಚ್ ಸೇರ್ತದ್ರೆ BCCIಗೆ ಇಷ್ಟು ಇನ್ಕಮ್ ಬತ್ರಿ, ಇಂಡಿಯನ್ ಟೀಮಿಗೆ ಇಷ್ಟು ಇನ್ಕಮ್ ಬತ್ತು ಅಂತೇಳಿ. ಎಲ್ಲಿಂದ ಬತ್ತು ಇನ್ಕಮ್ದಾಗ ಎರಡು ಅದಾವ. ಟ್ರಾನ್ಸ್ಫರ್ ಆಫ್ ಇನ್ಕಮ್, ಒಂದು ಕೈಯಿಂದ ಇನ್ನೊಂದು ಕೈಗೆ ಹೋಗೋದು ಇನ್ಕಮ್ಮು, ಅಥವಾ ಇನ್ಕಮ್ ಉತ್ಪತ್ತಿ ಆಗೋದು ಇನ್ಕಮ್ಮು ಅಂತೇಳಿ. ಯಾವಾಗ ನಾವು ಈ ಒಬ್ಬರಿಂದ ಒಬ್ರಿಗೆ ಕೈಗೆ ಹೋಗ್ತದಲ್ಲ, ಅಂದ್ರೆ ನಂದು ರೊಕ್ಕ ನಿಮ್ಮ ಕೈದಾಗ ಬರ್ತದ್ರೆ ಉತ್ಪನ್ನ ಆದಂಗಲ್ಲ, ಜಸ್ಟ್ ಟ್ರಾನ್ಸ್ಫರ್ ಆಫ್ ಮನಿ. ಅದನ್ನೇ ಯಾವಾಗ ಒಂದು ಗಿಡ ಹತ್ತಿ ಬೆಳೀತಿದೆ, ಅಥವಾ ಹಾಲು ಉತ್ಪತ್ತ ಆದ ಆಕಳಿಂದ, ಅಥವಾ ಇನ್ನೊಂದೇನೋ ಪ್ರಾಡಕ್ಟ್ ತಯಾರಾಗ್ತದೆ, ಆಕಳ ಸಗಳಿಂದ ಸಾಬೂನು ತಯಾರಾಗ್ತದೆ, ಆಕಳ ಸಗಳಿಂದ ದಂತಪಂಜನ್ ತಯಾರಾಗ್ತದೆ, ಅವಾಗ ಒಂದು ಉತ್ಪನ್ನ ತಯಾರಾಗಿ ವ್ಯಾಲ್ಯೂಯೇಷನ್ ಆಗ್ತಲ್ಲ, ಅದು ರಿಯಲ್ ಇನ್ಕಮ್. ಯಾವಾಗ ಕ್ರಿಕೆಟ್ ಮ್ಯಾಚ್ ನಡೀತದ, ಕ್ರಿಕೆಟ್ ಮ್ಯಾಚ್ ನಡೆದಾಗ ಒಂದು ಕಡೆಯಿಂದ ರೆವಿನ್ಯೂ ರೊಕ್ಕ ಇನ್ನೊಂದು ಕಡೆ ಹೋಗ್ತಾ ಹೊರತು ಉತ್ಪನ್ನ ಆಗಲ್ಲ. ಅಂದ್ರೆ ಇಷ್ಟೊಂದು ಮಂದಿ ಬಡವರಾಗಿ ಒಬ್ಬರು ಯಾರೋ ಶ್ರೀಮಂತರಾಗ್ತಾರ, ದೇಶ ಬೆಳೀತು ಅಂತ ಹೇಳ್ತೀವಿ. ಅದಕ್ಕೆ ದೇಶೀಯ ಆಟಗಳು, ಇದಕ್ಕೆ ಮತ್ತೆ ದೇಶೀಯ ಆಟಗಳು ನಾವು ಅಂದ್ರೆ ದೇಶೀಯ ಆಟಗಳು ಯಾವ, ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಈಗೆಲ್ಲ ಹೊಂಟ ಅವನು ಪ್ರೋ ಕಬಡ್ಡಿ ಅದೆಲ್ಲ. ಈ ವಿಚಾರ ಬಂದಾಗ ಒಂದು ಹೇಳ್ತೀನಿ, ನಮ್ಮಲ್ಲಿ ಹೆಂಗೆ ಲಗೋರಿ ಅದ, ಚಿನ್ನಿದಾಂಡ್ ಅದ, ಖೋಖೋ ಅದ, ಕಬಡ್ಡಿ ಅದ, ಹೀಗೆ ಬೇರೆ ಬೇರೆ ದೇಶದಾಗ ಅವ್ರವ್ರ ಆಟಗಳು ಅದಾವ. ಒಂದು ಕಮಿಟಿ ಮಾಡಿದ್ರತ್ತ, ಇಡೀ ಜಗತ್ತಿನಿಂದ ಇಂಥ ಆಟಗಳು ಲಿಸ್ಟ್ ಮಾಡಿ ಯಾವ ಆಟ ಬೆಸ್ಟ್ ಅದ, ಫಿಸಿಕಲ್ ಮೆಂಟಲ್ ಇನ್ವಾಲ್ವ್ ಆಗತ್ತದ, ಯಾವ್ದು ಆಟ ಅದ ಅಂತ ವಿಚಾರ ಮಾಡಕ್ಕೆ ಹೋದಾಗ ಅವರೆಲ್ಲ ಆಟಗಳು ಲಿಸ್ಟ್ ಮಾಡಿ ಸ್ಟಡಿ ಮಾಡಿದ್ರತ್ತ. ಸ್ಟಡಿ ಮಾಡಿ ಗೆಸ್ ಮಾಡ್ತಿದ್ರೆ ಅವ್ರಿಗೆ ಬೆಸ್ಟ್ ಆಟ ಯಾವ್ದಿರ್ಬೋದು ಅಂತೇಳಿ ಖೋಖೋ ಹೆಸರು ಪಟ್ಟಿದ್ರು. ಅದಕ್ಕೆ ಖೋಖೋ ಎದಕ್ಕಪ್ಪ ಅಂದ್ರೆ ಮೆಂಟಲ್ ಫಿಸಿಕಲ್ ಎರಡೂ ಅದಕ್ಕೆ ಇನ್ವಾಲ್ವ್ ಆಗ್ತದೆ ಅಂತೇಳಿ. ಸೊ ಅಂದ್ರೆ ಇಡೀ ಜಗತ್ತಿನಾಗ ಶ್ರೇಷ್ಠ ಆಟ ಖೋಖೋ ಅದ. ನಮ್ಮ ಹುಡುಗರಿಗೆ ಹೇಳ್ತೀವಿ ಹೇಗಂತೇಳಿ, ರನ್ನಿಂಗ್ ರೇಸ್ನಾಗ ನಿಂತಿರ್ತಾರತ್ತ, ಬಟ್ ಫಸ್ಟ್ ಬರಬೇಕು ಸಾವಕಾಶ ಅವ್ರು ಬೀಳಾಗಿದ್ದಂತೇಳಿ. ಅಂದ್ರೆ ಬಿದ್ದಾಗ ಏನು ಮಾಡ್ಬೇಕಂಬಂದು ಗೊತ್ತಿಲ್ಲ. ಬಿದ್ದಕ್ಕೆ ನೀವು ದೊಡ್ಡವ್ರು ಸಣ್ಣವರಿಂದ ಗೊತ್ತಿಲ್ಲ, ಬಿದ್ದಾಗ ಉಗುಳು ಹಚ್ಕೊಂಡಿರತ್ತೇಳಿ. ಬಿದ್ದಾಗ ರಕ್ತ ಬರ್ತಿತ್ತು, ಉಗುಳು ಹಚ್ಕೊತೀವಿ. ಇವತ್ತಿನ ದಿವಸ ಉಗುಳು ಹಚ್ಕೊಂಡ್ರು ನೋಡೋ ದೃಷ್ಟಿನೇ ಚೇಂಜ್ ಆಗ್ತಾರೆ ಮಂದಿ. ತಪ್ಪಿನ ಇದು ಬಿದ್ದ ಉಗುಳು ಹಚ್ಕೊಂಡಾದ್ರೆ ಇವೇ ಹುಚ್ಚನಪ್ಪ ಅನ್ಪಡೋದೇನಂತ ನಮ್ಮ ಮಟ್ಟಿಗೆ ಮಾತಾಡ್ತೀವಿ. ಬಟ್ ನಿಮ್ಗೆ ಗೊತ್ತಿರಲಿ, ಬೆಸ್ಟ್ ಆ್ಯಂಟಿಬಯೋಟಿಕ್ ಇವತ್ತಿನ ದಿವಸ ದೇಶದಾಗ ಜಗತ್ತಿನಾಗ ಉಗುಳು ಅಂತೇಳಿ ಪ್ಯಾಕ್ ಮಾಡಿ ಮಾರ್ಲಾಗತ್ತಾರೆ. ಯಾರು ಉಗುಳು ಬರ್ತಾವ ಗೊತ್ತಿಲ್ಲ, ಬಟ್ ಆ್ಯಂಟಿಬಯೋಟಿಕ್ ತಗೊಳ್ಳೋ ಪರಿಸ್ಥಿತಿ ಅದ. ಸೊ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ನಮ್ಮ ಹುಡುಗರು ಏನಾದ್ರು ಬಿದ್ದರು, ರಕ್ತ ಅಂತದ್ದು ಉಗುಳು ಹಚ್ಕೊಂಡು ಏನು ಸಮಸ್ಯೆ ಇಲ್ಲ, ಅದು ಉಪಯೋಗ ಆಗ್ತದೆ. ಕೈ ಉಗುಳಂತೂ ಕಣ್ಣಿಗೆ ಹಚ್ಕೋತಾರೆ, ಕಣ್ಣಿನ ಪರಿಸ್ಥಿತಿ ಕಮ್ಮಿ ಆಗ್ತಾವ ಅಂತ ಹೇಳ್ತಾರೆ. ನೀವು ಕಾಲು ಸೀಳಿರ್ತಾವೆ, ಕಾಲು ಸೀಳಿ ದೊಡ್ಡ ದೊಡ್ಡ ಕೆಮಿಕಲ್ ಔಷಧ ತರಬೇಡ್ರಿ, ಉಗುಳು ಹಚ್ಕೋರಿ, 8 ದಿವಸದಾಗ ಕಾಲು ಸೀಳಿದ್ ಕಮ್ಮಿ ಆಗ್ತದೆ. ಸೊ ಇಂಥದ್ದು ಅದಕ್ಕೆ ನಾವು ಇದು ಜ್ಞಾನವನ್ನು ತಿಳ್ಕೊಬೇಕಾಗ್ತದೆ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ದಯವಿಟ್ಟು ಚಂಜಿವಂತ TV ಬಂದ್ ಮಾಡಿ 4 ಮಂದಿ ಜೊತೆ ಕೂತು ಇದ್ರ ಬಗ್ಗೆ ವಿಚಾರ ಮಾಡಿದಾಗ ಗೊತ್ತಾಗ್ತದೆ ಇದು ಅದಲ್ಲಪ್ಪ ಅಂತೇಳಿ. ನಾವು ಕಲ್ತಿದ್ದು ಪುಸ್ತಕ ಓದಿ ಕಲ್ತಿದ್ದಲ್ಲ. ಆಮೇಲೆ ಯಾರೋ ದಿನ 4 ಮಂದಿ ಕೂತಾಗಿದ್ದು ಸಮಸ್ಯೆ ಆಗಿತ್ತು, ಇದಕ್ಕಿನವ್ರು ಏನು ಮಾಡ್ತಿದ್ರು, ಅದಕ್ಕಿಂತ ಇದಕ್ಕಿನವ್ರು ಏನು ಮಾಡ್ತಿದ್ರು, ಅವು ಮತ್ತೆ ಏನಾರು ಇರ್ತಿರ್ಬೇಕಲ್ಲ ಪರಿಹಾರ. ಆ ಪರಿಹಾರ ಇತ್ತು ಅಂತ ತಿಳ್ಕೊತ ಹೋದಾಗ ನಮಗೆ ಸಿಕ್ಕಿದೀವಿ ಎಲ್ಲ ಪರಿಹಾರ ಅದಾವ ಅಂತೇಳಿ. ಎಷ್ಟು ಈ ಮನ್ಯಾಗೆಲ್ಲ ಹೆಣ್ಮಕ್ಳು ಕಾಡಿಗೆ ಮಾಡ್ತಿದ್ರು, ತುಪ್ಪದಿಂದ ಮಾಡ್ತಿದ್ರು. ಇವತ್ತಿನ ದಿವಸ ಕೆಮಿಕಲ್ ಕಾಡಿಗೆ ಬಂದಾವ, ಕಣ್ಣಿಗೆ ಹಚ್ಕೋತೀವಿ, ಕಣ್ಣು ಖರಾಬ್ ಆಗ್ತಾವ, ಮತ್ತು ದವಾಖಾನಿಗೆ ಓಡ್ತೇವೆ. ಮತ್ತೆ ಯಾಕ್ರಿ ಟೈಮ್ ಇಲ್ರಿ ಅಂತೇಳಿ ದವಾಖಾನಿಗೆ ಹೋಗಿ ಟೈಮ್ ಅದ, ಮನ್ಯಾಗ ಒಂದು 5 ನಿಮಿಷ ಕೂತ ಕಾಡಿಗೆ ಮಾಡ್ಕೊಂಡು ಪುರ್ಸತ್ತಿಲ್ಲ ನಮಗೆ. ಆಮೇಲೆ ಅದಕ್ಕೆ ಇದು ಏನದ ಅಂತಂದ್ರೆ, ನಾವು ಎದರಿಂದ ಹೋಗ್ಬೇಕು ಅದರಿಂದ ಹೋಗೋದಾಗಿದ್ದೆವು, ಎದರಿಂದ ಹೋಗ್ಬಾರ್ದು ಅದರಿಂದ ನಡೆದೆವು. ಎಷ್ಟರ ಮಟ್ಟಿಗೆ ನಾವು ಇನ್ವಾಲ್ವ್ ಆಗಿದ್ದೇವೆ ಇದ್ರೊಳಗಂತಂದ್ರೆ ಎಲ್ಲನೂ ರೊಕ್ಕ ಕೊಟ್ಟರೆ ಸಿಗ್ತದೆ ಅಂತ ಅಂದ್ಕೊಂಡಿದ್ದೆವು. ಈಗ ಮೊನ್ನಕ್ಕೆ ಹಾಲಿನ ರೇಟ್ ಬಗ್ಗೆ ಚರ್ಚೆ ನಡೆದಿತ್ತು, 2 ರೂಪಾಯಿ ಇನ್ಕ್ರೀಸ್ ಮಾಡಬೇಕು ಬೇಡ ಅಂತೇಳಿ.
32 40 ಮಾಡ್ಬೇಕಾ, ₹2 ಇನ್ಕ್ರೀಸ್ ಮಾಡೋಕೆ ಭಾಳ ಚರ್ಚೆ ಆಯಿತು. 2 ವರ್ಷ ಆದಮೇಲೆ ₹2 ಇನ್ಕ್ರೀಸ್ ಮಾಡೋರು ನಮ್ಮ ರೇಟ್, ಹಾಲಿನ ರೇಟ್. ಸೊ ಈಗ ಈ ರೇಟ್ ಎಂದರೆ ವಿಚಾರ ಮಾಡಿರಿ, ಆ ರೇಟಿಗೆ ನಮ್ಮ ರೈತರು ಹಾಲು ಕೊಡೋಕೆ ಆಗ್ತದ ಆಗಲ್ಲ ಅಂತ. ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀರಿ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾದ್ರೆ ಮಿನಿಮಮ್ ಇಷ್ಟದ, ಉಳಿದಿದ್ದು ಮ್ಯಾಗಿನ ಎಷ್ಟು ಬಳಸ್ತೀರಿ ಅಷ್ಟದ. ನೀರಿನ ಬಿಲ್ ಅದು ಇಷ್ಟು ಮಿನಿಮಮ್ ನೀವು ಯೂಸ್ ಮಾಡಿರಿ, ಬಿಲ್ ಇಷ್ಟು ಕಟ್ಟೇಬೇಕು. ಬಟ್ ಅದೇ ರೈತರ ಉತ್ಪನ್ನ ಬಂದಾಗ ಹಂಗಿಲ್ಲ. ಇದು ರೈತರ ಪರವಾಗಿ ಮಾತಾಡ್ತಾ ಇಲ್ಲ, ನಿಮ್ಮ ಪರವಾಗಿ ಮಾತಾಡ್ತೀನಿ. ಯಾಕಂದ್ರೆ ರೈತರಿಗೆ ನಾವು ಇವತ್ತು ನೋಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ವಿಷ ಊಟ ಮಾಡ್ತೇವೆ. ಹಾಲು ಹೆಂಗದಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ, 170% ಹಾಲು ಕೆಮಿಕಲ್ ಯುಕ್ತ ಹಾಲು ಹೊಂಟದಂತೇಳಿ ನಾ ಹೇಳೋದಿಲ್ಲ, ಪಾರ್ಲಿಮೆಂಟ್ ಆಫ್ ಇಂಡಿಯಾದವನು ಹೇಳಿದ್ರು. ಸೊ ಅಂದ್ರೆ ಈಗ ₹100 100 ಪ್ಯಾಕೆಟ್ನಾಗ 70 ಪ್ಯಾಕೆಟ್ ಕೆಮಿಕಲ್ ಹಾಲು ಹೊಂಟದಂದ್ರೆ ನಮ್ಮ ಮನ್ಯಾಗ ಯಾವ್ದು ಹೊಂಟದೋ ಗೊತ್ತಿಲ್ಲ. ಸೊ ಅದಕ್ಕೆ ಆ ಹಾಲು ಚಲೋ ಇರಬೇಕಾಗಿತ್ತಪ್ಪ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋಂಥ ರೈತರ ಬಂದು ಹೋಗಿ ಒಂದು ಆಕಳ ಸಾಕ್ಬೇಕಾದ್ರೆ ಎಷ್ಟು ರೊಕ್ಕ ಬರ್ತದಪ್ಪ, ಎಷ್ಟು ಖರ್ಚು ಅದ, ಅದು ಎಷ್ಟು ಹಾಲು ಕೊಡ್ತದ, ಆ ಹಾಲಿನಾಗ ಎಷ್ಟು ನಿನಗೆ ಎಷ್ಟು ಇಟ್ಕೋತಿ, ಮಾರ್ತ್ ಎಷ್ಟು, ಅದಕ್ಕೆ ರೊಕ್ಕ ಎಷ್ಟು ಆಗ್ತದ, ನಿನಗೂ ಆ ಬದುಕು ನಡೀತದ ಇಲ್ಲ ಅಂತೇಳಿ ವಿಚಾರ ಮಾಡಿದಾಗ ಅವಾಗ ನಾವೊಂದು ಕ್ಯಾಲ್ಕುಲೇಷನ್ ಮಾಡಿದ್ವಿ. ₹75 80 ಕೊಟ್ಟಾಗ ನಮ್ಮ ಆ ರೈತರು ಒಂದು ಲೆವೆಲಿಗೆ ಬದುಕು ನಡೆಸ್ಬೋದು. ಇಲ್ಲ ಅಂತಂದ್ರೆ ನೀವು ₹75 80 ಇವತ್ತು ಕೊಡೋಕೆ ಆಗಲಿಲ್ಲ ಅಂದ್ರೆ ನಾಳೆಗೆ 10 ಲಕ್ಷ 20 ಲಕ್ಷ ಡಾಕ್ಟರ್ಗಳಿಗೆ ಕೊಡ್ಬೇಕು. ಸೊ ಅದಕ್ಕೆ ನೀವು ಯಾರಿಗೆ ಕೊಡ್ಬೇಕಂಬುದು ವಿಚಾರ ಮಾಡಿ. ಇದು ಹಾಲಿನಾಗ ಅಷ್ಟೇ ಅಂತಲ್ರಿ, ಇವಾಗ ನೀವು ಯಾವುದೇ ಬೇಳೆ ತಗೋರಿ, ಬಾಳೆಹಣ್ಣು ಖರೀದಿ ಮಾಡಕ್ಕೆ ಹೋಗ್ತೀವಿ. ಹೆಂಗೆ ಹೋಗ್ತೀವಿ? ಅರ್ಶಿಣ ಕಲರ್ ಚಲೋ ಅರ್ಶಿಣ ಬರ್ತಂತ ತೊಗೋತೀವಿ. ಮೋಸಂಬಿ ಡೈರೆಕ್ಟ್ ಅರ್ಶಿಣ ಬರ್ತಂತೇಳಿ, ಅರ್ಶಿಣ ಕಲರ್ ಇದ್ದತ್ತೇಳಿ. ಹಿಂಗೆ ಸೇಬ್ ಬಂದ್ರೆ ಕೆಂಪು ಇದ್ರೆ ಅರ್ಶಿಣ ಆ್ಯಪಲ್ ತಗೋತೇವೆ. ನಮ್ಮ ದೋಸ್ತೊಬ್ಬರು ಯಾರೋ ಸಿಮ್ಲಾದಾಗಿದ್ರು, ಅವ್ರಿಗೆ ಹೇಳಿದ್ರೆ ಕೆಂಪು ಆ್ಯಪಲ್ ತೊಗೊಂಡು ಪಾಪ ಭಾರಿ ಚಲೋ ಐತೆ. ಏನು ಎಷ್ಟು ಕೆಂಪು ಅಂದ್ರೆ ಅಷ್ಟು ಸಿಗ್ತಾವೆ, ಏನಿದು ಪ್ರಾಬ್ಲಮ್ ಇಲ್ಲ ತಗೋತಾನ. ಯಾಕಂದ್ರೆ ಏನಿಲ್ಲ, ಹಿಂದಿನ ದಿವಸ ಹೇಳಿ ಎಷ್ಟು ಕೆಂಪು ಬೇಕು ಅಷ್ಟು ಕೆಂಪು ಮರದಿವ್ಸ ಕೊಡ್ತೇವೆ ಅಂತೇಳಿ. ಯಾಕೆ ಅಷ್ಟು ಸ್ಟ್ರಾಂಗ್ ಕೆಮಿಕಲ್ಸ್ ಅದ. ಇವತ್ತು ಇಂಜೆಕ್ಷನ್ ಕೊಟ್ಟರು ಮರದಿವ್ಸ ಅಷ್ಟು ರೆಡ್ ಆಗ್ತಾವ ಅಂತೇಳಿ. ಸೊ ಅದಕ್ಕೆ ಆ ಕೆಮಿಕಲ್ ಊಟ ಮಾಡಿದಾಗ ನಮ್ಮ ಹಣೆಬರ ಏನಾಗ್ತಿರ್ಬೇಕು ಅಂತೇಳಿ. ಅದಕ್ಕೆ ಬಾಳೆಹಣ್ಣು ಹಣ್ಣು ಹೆಂಗೆ ಆಗ್ತದೆ ಅಂತಂದ್ರೆ ಫಸ್ಟ್ ಒಳಗಿನ ಹಣ್ಣು ಹಾಕೋದು ಬರ್ತದೆ, ಹೊರಗೆ ಕಗ್ಗೆ ಕಾಣಿಸ್ತಿರ್ತದೆ. ನಿಮಗೆ ಕಗ್ಗಿದ್ರು ಒಳಗೆ ಹಣ್ಣಾಗಿರ್ತದೆ. ಹೊಳಿಬೇಕಾದ್ರೆ ಹೊರಗಿಂದ ಕೊಳ್ಕೋದು ಬಂದಿರ್ತದೆ, ಹೊರಗೆ ಕರ್ರಗಾಗಿರ್ತದೆ, ಬಟ್ ಒಳಗೆ ಹಣ್ಣಾಗಿರ್ತದೆ. ಇದು ನ್ಯಾಚುರಲ್ ಹಣ್ಣು ಮಾಡಿದಾಗ. ಕೆಮಿಕಲ್ ಹಣ್ಣು ಮಾಡಿದಾಗ ಉಲ್ಟಾ ಆಗ್ತದೆ, ಹೊರಗೆ ಅರಿಶಿಣ ಕಲರ್ ಆಗಿರ್ತದೆ, ಒಳಗೆ ಕಗ್ಗಿರ್ತದೆ. ನಿಮ್ಗೆ ಅನುಭವ ಬಂದಿರ್ಬೇಕು ಯಾವಾಗಾರೆ, ಮಕ್ಕಳು ಅರಿಶಿಣದ ಬಟ್ ಬಾಳಿಕೆ ಒಳಗೆ ಕಗ್ಗದ ಅಂತೇಳಿ. ಯಾಕಂದ್ರೆ ಅದು ಕೆಮಿಕಲಿಂದ ಹಣ್ಣು ಮಾಡಿರ್ತಾರೆ. ಸೊ ಅದಕ್ಕೆ ಇಂಥದ್ರ ಬಗ್ಗೆ ಸ್ವಲ್ಪ ಕಲಿಗೆ ಶುರು ಮಾಡಿರಿ. ಹೊಟ್ಟೆಗೆ ಏನು ಊಟ ಮಾಡಾಗುತ್ತಿರಲ್ಲ, ಹೊಟ್ಟೆ ಅದು ಕಸದ ಹೊಟ್ಟೆ ಅಲ್ಲ. ಅದಕ್ಕೆ ನೀವು ಏನು ಊಟ ಮಾಡಾಗುತ್ತೀರ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊರಿ. ನಾಳಿನಿಂದ ಯಾರು 4 ಮಂದಿ ನಿಮ್ಮ ಚರ್ಚೆ ಮಾಡಿರಿ. ಹಿರಿಯರ ಬಗ್ಗೆ ಕೇಳ್ರಿ, ಯಾರು ವಯಸ್ಸಾದವರಲ್ಲ ಮನ್ಯಾಗ, ಅವ್ರಲ್ಲಿಂದ ಭಾಳ ಕಲಿಯತ್ತ, ಅವ್ರಿಗೆ ಕೇಳ್ಕೊಳ್ರಿ. ಅವ್ರಿಂದ ತಿಳ್ಕೊಂಡ್ರೆ ನಮ್ಗೆ ಉಪಯೋಗ ಆಗ್ತದೆ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಚಲೋ. ಇದಕ್ಕೆ ಇನ್ನೂ ಒಂದು ಪುರಾವೆ ಲಾಸ್ಟ್ ಹೇಳಿ ಮುಗಿಸ್ತೀನಿ. ಏನಂದ್ರೆ ಭಾಳ ಸಲ ನಮ್ಮ ಸಣ್ಣ ಹುಡುಗರಿಗೆ ನಾವು ಕೇಳಿದೆವು ಅಂದ್ರೆ, ಇದು ಟೆಲಿಸ್ಕೋಪ್ ಯಾರು ಕಂಡಿದ್ರೆ ಒಂದು ಹೆಸರು ಹೇಳ್ತಾರೆ, ಏರೋಪ್ಲೇನ್ ಕಂಡಿಡಿದ್ರೆ ಹೆಸರು ಹೇಳ್ತಾರೆ, ಇನ್ನೊಂದು ಕಂಡಿಡಿದ್ರೆ ಇನ್ನೊಬ್ರು ಹೆಸರು ಹೇಳ್ತಾರೆ. ಅವೆಲ್ಲ ಫಾರಿನ್ ಹೆಸರುಗಳೇವ. ಅಷ್ಟರ ಮಟ್ಟಿಗೆ ನಮ್ಮ ತಲೆ ಫೀಲ್ಡ್ ಆಗಿರ್ತದೆ. ಇದು ನಮ್ಮ ಸ್ವದೇಶೀಯತೆ ಅಂದ್ರೇನು, ಅವು ಯಾರ್ಯಾರು ಕಂಡು ಹಿಡ್ದಾರಲ್ಲ ಅವು ಒರಿಜಿನಲ್ ಯಾರು ಕಂಡು ಹಿಡ್ದಾರ ಅಂಬೋದು ವಿಚಾರ ಮಾಡೋಕೆ ಶುರು ಮಾಡಿ. ಗೆಲಿಲಿಯೋ ಕಂಡು ಹಿಡಿಯೋಕ್ಕಿಂತ ಮುಂಚೆ ನಮ್ಮ ದೇಶದಾಗ 9 ಗ್ರಹಗಳು ಇದ್ದದ್ದು ಗೊತ್ತಿತ್ತು. ಸೂರ್ಯ ಚಂದ್ರಗೆ ಎಷ್ಟು, ಭೂಮಿಗೆ ಮತ್ತು ಸೂರ್ಯಗೆ ಎಷ್ಟು ಡಿಸ್ಟೆನ್ಸ್ ಅದ ಅಂಬೋದು ಗೊತ್ತಿತ್ತು. ಇಂಥವು ಯಾವುದೇ ಒಂದು ಸೋಲಾರ್ ಸಿಸ್ಟಮ್ದಾಗ ಏನೇನು ಆಗುವಗಳವಲ್ಲ ಅವೆಲ್ಲ ಗೊತ್ತಿತ್ತು. ಟೆಲಿಸ್ಕೋಪ್ ಗೊತ್ತಿರಲ್ದೆ ಅವೆಲ್ಲ ನಮ್ಮ ದೇಶದವ್ರಿಗೆ ಹೆಂಗೆ ಗೊತ್ತಿತ್ತು. ಸೊ ಅದನ್ನು ಟೆಲಿಸ್ಕೋಪ್ ಗೆಲಿಲಿಯೋ ಕಂಡು ಹಿಡಿಯೋಕ್ಕಿಂತ ಮೊದಲು ನಮ್ಮ ದೇಶದಾಗ ಕಂಡು ಹಿಡಿದಿದ್ದದ. ಪ್ಲಾಸ್ಟಿಕ್ ಸರ್ಜರಿ ಹೇಳ್ತಾರೆ, ಯಾರು ಕಂಡು ಹಿಡಿದ್ರು ಅಂತೇಳಿ. ಪ್ಲಾಸ್ಟಿಕ್ ಸರ್ಜರಿ ಕಂಡು ಹಿಡಿದಿದ್ದು ನಮ್ಮ ದೇಶದ ವಿಜ್ಞಾನಿಗಳಾರ. ನೀವು ಯಾವುದೇ ಒಂದು ತಗೊಳ್ರಿ, ಏರೋಪ್ಲೇನ್ ಹೇಳ್ತಾರೆ, ಏರೋಪ್ಲೇನ್ ಹೆಸರು ಹೇಳ್ತಾರೆ ರೈಟ್ ಬ್ರದರ್ಸ್ ಅಂತೇಳಿ. ಬಟ್ ಆ ರೈಟ್ ಬ್ರದರ್ಸ್ ಬರೋಕ್ಕಿಂತ ಮುಂಚೆ ನಮ್ಮ ದೇಶದಾಗ ಏರೋಪ್ಲೇನ್ ಹಾರಿತ್ತು. ಅದು ರಿಮೋಟ್ ಮೇಲೆ ಹಾರಿಸಿದ್ರು. ರೈಟ್ ಬ್ರದರ್ಸ್ ಹಾರಿಸ್ಬೇಕಾದ್ರೆ ಫಸ್ಟ್ ಸ್ವಲ್ಪ ಬಿದ್ದಿತ್ತು, ಸೆಕೆಂಡ್ ಟೈಮ್ ಸಕ್ಸಸ್ ಆಗಿತ್ತು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ದೇಶದಾಗ ಹಾರಿಸಿದಾಗ ರಿಮೋಟ್ ಮೇಲೆ ಕರೆಕ್ಟಾಗಿ ಲ್ಯಾಂಡ್ ಆಗಿತ್ತು ಫಸ್ಟ್ ಟೈಮ್ನಾಗೆ. ಸೊ ಅಷ್ಟೊಂದು ಲಿಟ್ರೇಚರ್ಸ್ ಅದಾವ. ಅದಕ್ಕೆ ದಯವಿಟ್ಟು ನೆಕ್ಸ್ಟ್ ಟೈಮ್ನಿಂದ ನಮ್ಮ ಹುಡುಗರಿಗೆ ಏನಾರು ಕಲಿಸ್ಬೇಕಾಗಿತ್ತು ಅಂದ್ರೆ ನಮ್ಮ ಭಾರತೀಯ ಹಿಸ್ಟ್ರಿ ಕಲಿಸ್ರಿ, ಅದು ಸ್ವದೇಶೀಯತೆ ಆಗ್ತದೆ. ನಮ್ಮ ದೇಶದ ಮಹಾನುಭಾವರ ಬಗ್ಗೆ ತಿಳಿಸಿ ಹೇಳ್ರಿ, ಅದು ಸ್ವದೇಶಿ ಆಗ್ತದೆ. ಅದಕ್ಕೆ ಆ ಸ್ವದೇಶಿ ಅಂದ್ರೆ ನಾಳೆ ವಿದೇಶಿ ವಸ್ತುಗಳು ಸುಟ್ಟು ಸ್ವದೇಶಿ ವಸ್ತುಗಳು ಬಳಸೋದು ಅಷ್ಟೇ ಅಂತಲ್ಲ, ನಮ್ಮ ಜ್ಞಾನ, ನಮ್ಮ ಭಾರತೀಯ ಜ್ಞಾನ ಮತ್ತೆ ಹುಟ್ಟಿಸಿ ಮುಂದಿನ ಪೀಳಿಗೆ ಆರೋಗ್ಯವಾಗಿ ಬದುಕಿ ಇಡೀ ಜಗತ್ತಿನಾಗ ವಿಶ್ವ ಮಟ್ಟದಾಗ ನಾವು ಮೇಲ್ಜಾಗದಾಗ ಇರಬೇಕು ಅಂತೇಳಿ ನಾನು ಈ 4 ಮಾತಾಡೋಕ್ಕೆ ಸಮಯ ಕೊಟ್ಟಿದ್ದೆ. ಆಮೇಲೆ ಇನ್ನೊಂದು ಹೇಳಿದ್ರು ಲಸಿಕೆ ಬಗ್ಗೆ, ಅದೇನು ಸ್ವಲ್ಪ ವಿಚಾರಗಳು ಹೇಳ್ಕೋಬೇಕೋ ಬೇಡ ಅಂತ ಗೊತ್ತಾಗಲ್ಲ. ಅದಕ್ಕೆ ಅದು ಒಂದು ಲಸಿಕೆ ಹಾಕಿಲ್ಲ ಸತ್ಯ ಅದ, ಅದು ಹೇಳ್ಕೊ. ಆದ್ರೆ ಅದ್ರ ಜೊತೆಗೆ ಏನಂದ್ರೆ ಸುವರ್ಣ ಪ್ರಾಶದ ಅಂತ ಹಾಕಿದ್ವಿ. ಸುವರ್ಣ ಪ್ರಾಶದ ಅಂತೇಳಿ ಏನದ ಅದು ಹಾಕೋತೋಗಿದ್ವಿ. ಇದು ಎದಕ್ಕೆ ಅಂತಂದ್ರೆ ಅದ್ರೊಳಗೆ ವಿಷದ ಸೂಚಿಗಳ ಪುಸ್ತಕ ಅದ, ಓದ್ಕೋಬೋದು. ಆಮೇಲೆ ರೀಸೆಂಟಾಗಿ ಕೊರೋನಾ ಹೋದ್ರೂ ಅದು ನೋಡಿದ್ದದ. ಅದಕ್ಕೆ ಇದು ಎದಕ್ಕೆ ಹಂಗಾಗ್ತದೆ, ಯಾಕೆ ಮನುಷ್ಯ ವೀಕ್ ಆಗ್ತೀವಿ ಅಂತಂದ್ರೆ ಆ ವೀಕ್ ಆಗಿ ನಮ್ಮ ಜ್ಞಾನ, ನಮ್ಮ ಬೇಸ್ ಮೇಲೆ, ನಮ್ಮ ಭಾರತೀಯ ಜ್ಞಾನದ ಮೇಲೆ ನಮಗೆ ನಂಬಿಕೆ ಇರಲ್ದಾಗ, ಅರ್ಧಂಬರ್ಧ ನಂಬಿಕೆ ಇದ್ದಾಗ ಇದು ಅನಿಸಿಕೆ ಬರ್ತದೆ.
ಈಗ ಹೆಂಗಂತಂದ್ರೆ ನಿಮಗೆ ಆಮೇಲೆ ಎಷ್ಟು ಸಲ ನಮಗೆ ಮೂರ್ಖರಾಗಿ ಮಾಡಿರುತ್ತೆ. ಲಾಸ್ಟ್ ಮೂರ್ಖ ನಾವು ಎಷ್ಟು ಸಲ ಮೂರ್ಖ ಆಗ್ತೀವಿ, ಪದೇ ಪದೇ ಮೂರ್ಖರಾಗತ್ತೀವಿ ನಾವು. 20 ವರ್ಷದಿಂದ ನಮ್ಮ ದೇಶದಾಗ ನೀರು ಮಾರ್ತಿರ್ಲಿಲ್ಲ, ಹಾಲು ಮಾರ್ತಿರಲಿಲ್ಲ, ನೀರೇನು ಹಾಲು ಮಾರ್ತಿರಲಿಲ್ಲ ನಮ್ಮ ದೇಶದಾಗ. ಹಾಲು ಮತ್ತು ಮಜ್ಜಿಗೆ ಕೊಡೋಂಥದ್ದು ದಾನ ಮಾಡೋಂಥದ್ದು ಶ್ರೇಷ್ಠ ದಾನ ಅಂತ ಹೇಳ್ತಿದ್ರು. ಇವತ್ತಿನ ದಿವಸ ನೀರು 20 ರೂಪಾಯಿ ಕೊಟ್ಟು ಸರಳವಾಗಿ ತಗೋತೀವಿ. ಏನು ಹೇಳಿದ್ರು, ಆ ನೀರಿನ ವಿಷಯ ಇದು ಇರ್ತಪ್ಪ, ಚಲೋ ಇರೋಲ್ಲ, ಆರೋಗ್ಯವಾಗಿರ್ಬೇಕಾದ್ರೆ ಇದು ನೀರು RO ವಾಟರ್ ಕುಡಿಬೇಕು, ಇದು ಚಲೋ ಅಂತೇಳಿ ಹಳ್ಳಿಗಳಿಗೆಲ್ಲ ಪ್ಲ್ಯಾಂಟ್ ಅದು. ರೀಸೆಂಟಾಗಿ WHO ಹೇಳ್ತು, ಯಾವ WHO RO ವಾಟರೇ ಪ್ರಮೋಟ್ ಮಾಡಿತ್ತು, ಅದೇ WHO ಹೇಳ್ತು ಏನಂತೇಳಿ, RO ವಾಟರ್ ಕುಡಿಬಾರ್ದ್ರೆ ಅದರೊಳಗೆ ಅಸಿಡಿಕ್ ಇರ್ತದದು, ಅಲ್ಕ್ಲೀನ್ ನೀರು ಕುಡಿಬೇಕು. ಆ ಅಲ್ಕ್ಲೀನ್ ಕುಡಿಬೇಕಾದ್ರೆ ಒಂದು ಮಷಿನ್ ಬಂದದ, ಕೆಂಗೇನ್ ಅಂತೇಳಿ ಜಪನೀಸ್ ಮಷಿನ್ ಅದ, 3 ರಿಂದ 4 ಲಕ್ಷ ರೂಪಾಯಿ ಖರ್ಚದ ಅಂತೇಳಿ ಆ ಒಂದು ದೊಡ್ಡ ಮಷಿನ್ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನೊಂದು 10 ವರ್ಷದಲ್ಲಿ ಅಲ್ಕ್ಲೀನು ನೀರು ಕುಡಿಬಾರ್ದ್ರಿ, ಅಸಿಡಿಕು ಕುಡಿಬಾರ್ದು, ನಿಮ್ಮ ಬಾಯ್ದಾಗ ನೀರು ಕುಡಿಬೇಕಂತ ಹೇಳ್ತಾರೆ. ಬಟ್ ಅಷ್ಟರೊಳಗೆ ಏನಾಗಿದೆ, ಆ ಬಾಯ್ದಾಗ ಎಲ್ಲ ನಮ್ಮ ಕೆಮಿಕಲ್ ಅವೆಲ್ಲ ಹೋಗಿ ಇವು ವಿಷ ಆಗಿರ್ತವೆ. ಅದಕ್ಕೆ ದಯವಿಟ್ಟು ಹಿಂದಕ್ಕೆ ಏನು ಮಾಡ್ಬೋದು, ಒಬ್ರು ಯಾರೋ ಹೇಳಿದ್ರು, ಒಬ್ಬ ಸಂಘರು, ಭಾರತ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ನಮ್ಮ ಹಳ್ಳಿಗಳೆಲ್ಲ ಸ್ವಾವಲಂಬಿ ಆಗಿದ್ದು, ಆದರೆ ಇವತ್ತಿನ ಭಾರತ ಗುಲಾಮಾಗಿತ್ತು. ಬಟ್ ಹಳ್ಳಿಗಳೆಲ್ಲ ಸ್ವಾವಲಂಬಿ ಆಗಿದ್ದು. ಯಾವಾಗ ಸ್ವಾತಂತ್ರ್ಯ ಸಿಕ್ತು, ಭಾರತ ಸ್ವಾತಂತ್ರ್ಯ ಸಿಕ್ಕದ ಹಳ್ಳಿಗಳೆಲ್ಲ ಗುಲಾಮರಾಗ್ಯಾವ ಅಂತೇಳಿ. ಇದಕ್ಕೆ ಗುಲಾಮರಾಗಿದ್ದ ಉದಾಹರಣೆ ಏನಪ್ಪ ಅಂತಂದ್ರೆ ನಮ್ಮ ಎಣ್ಣಿಗಾಣಗಳು. ಯಾವ ಎಣ್ಣಿಗಾಣ, ಹಳ್ಳಿಯಲ್ಲಿ ಒಂದು ಎಣ್ಣಿಗಾಣ ಇತ್ತು, ನಾವು ಕುಸ್ಬಿ ಬೆಳಿತಿದ್ವಿ, ತೊಗರಿ ಸೂರ್ಯಪಾನ ಬೆಳಿತಿದ್ವಿ, ಬೇರೆ ಎಳ್ಳು ಬೆಳಿತಿದ್ವಿ, ಅಲ್ಲೇ ಎಣ್ಣೆ ಊಟ ಬೆಳೆದ ಎಣ್ಣೆ ಮಾಡ್ಕೊಂಡು ಎಣ್ಣೆ ಊಟ ಮಾಡ್ತಿದ್ವಿ. ಪ್ಯೂರ್ ಬೆಸ್ಟ್ ಎಣ್ಣೆ ಸಿಗ್ತಿತ್ತು. ಆ ಎಣ್ಣೆ ಊಟ ಮಾಡಬಾರ್ದ್ರಿ, ರಿಫೈಂಡ್ ಆಯಿಲ್ ಉಣಬೇಕು, ಡಬಲ್ ರಿಫೈಂಡ್ ಆಯಿಲ್ ಉಣಬೇಕು ಅಂತೇಳಿ ಪ್ಲಾಸ್ಟಿಕ್ನಾಗ ತಂದು ಮಾರೋಕ್ಕೆ ಶುರು ಮಾಡ್ರು. ಅದು ಊಟ ಮಾಡೋಕ್ಕೆ ಶುರು ಮಾಡ್ತೀವಿ. ನಮ್ಮ ದೇಶದಾಗ ಎಣ್ಣೆಗಾಣ ಎಲ್ಲ ಮುಚ್ಚುದು. ಇವತ್ತಿನ ದಿವಸ ಏನಂದ್ರೆ ಆ ಡಬಲ್ ರಿಫೈಂಡ್ ಉಣಬಾರ್ದ್ರಿ, ರಿಫೈಂಡ್ ಆಯಿಲ್ ಉಣಬಾರ್ದು, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಉಣಬೇಕು. ಅದಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕಂಪ್ನಿಗಳು ಶುರು ಮಾಡತ್ತೆ. ಅದಕ್ಕೆ ದಯವಿಟ್ಟು ಇದು ಕೂತವರೆಲ್ಲರೂ ನಿಮ್ಮ ಆರ್ಥಿಕವಾಗಿ ಎಷ್ಟು ಶಕ್ತಿ ಅದನೋ ಆ ಶಕ್ತಿ ಒಳಗೆ ಎಷ್ಟು ಪಾರ್ಟ್ ನೀವು ಸಮಾಜಕ್ಕೆ ಕೊಡ್ಬೋದು. ಆ ಸಮಾಜಕ್ಕೆ ಏನದಪ್ಪ ಅಂತಂದ್ರೆ ನಿಮ್ಮ ಹಳ್ಳಿಯಾಗ ಒಂದು ಎಣ್ಣಿಗಾಣ ಎಸ್ಟಾಬ್ಲಿಷ್ ಆಗಕ್ಕೆ ಪ್ರಯತ್ನ ಮಾಡಿರಿ, ನಿಮ್ಮ ಊರಾಗ ಗಿಡಗಳು ಬೆಳೆಸೋಕ್ಕೆ ಪ್ರಯತ್ನ ಮಾಡಿರಿ, ನಿಮ್ಮ ಸುತ್ತಮುತ್ತ ಇರೋಂಥ ರೈತರಿಂದ ಖರೀದಿ ಮಾಡಿರಿ. 1 ಸಲ 2 ಸಲ ಮೋಸ ಹೋಗ್ಬೋದು, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಅದೇ ರೈತರಿಂದ ಖರೀದಿ ಮಾಡಿರಿ. 3ನೇ 4ನೇ ಸಲ ಚಲೋ ಕೊಡೋಕೆ ಶುರು ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ ನೀವೇನು ಅಮೆಝಾನ್, ಫ್ಲಿಪ್ಕಾರ್ಟ್ ಬೇರೆ ಬೇರೆ ಕಂಪ್ನಿಗಳಿಂದ ಖರೀದಿ ಮಾಡ್ತಿರಲ್ಲ, ಅವ್ರದ್ದು ಅನೇಕ ಸಲ ನಮಗೆ ಮೋಸ ಆಗ್ಯದ. ಬಟ್ ನೀವು ಫಿರ್ಬಿ ಅವ್ರ ಬಲ್ಲಿ ಹೋಗ್ತಿದ್ದೆವು. ಲಾಸ್ಟಿಗೆ ಗಣಪತಿ ಪಟ್ಟಿ, ಬೇರೆ ಬೇರೆ ಹಬ್ಬದ ಪಟ್ಟಿ ಹೋಗ್ಬೇಕಾದ್ರೆ ನಾವು ಫ್ಲಿಪ್ಕಾರ್ಟ್ ಬಲ್ಲಿ, ಅಮೆಝಾನ್ ಬಲ್ಲಿ ಹೋಗಲ್ಲ. ನಾವು ಮತ್ತೆ ಹೋಗೋದು ನಮ್ಮ ಸುತ್ತಮುತ್ತ ರೈತರ ಬಲ್ಲಿ, ನಮ್ಮ ಸುತ್ತಮುತ್ತ ದುಕಾನುಗಳ ಬಲ್ಲಿ. ಅದಕ್ಕೆ ನಾವು ಯಾರ ಬಲ್ಲಿ ಪಟ್ಟಿ ಕೇಳಕ್ಕೆ ಹೋಗ್ತೇವೋ ಅವ್ರ ಬಲ್ಲೇ ಖರೀದಿ ಮಾಡಾರಿ. ಇದೇ ಸ್ವದೇಶಿ ಅದ. ಸ್ವದೇಶಿ ಅಂದ್ರೆ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಇದು ದಿನನಿತ್ಯ ಬಳಸುವಂಥ ವಸ್ತುಗಳು ಸ್ವದೇಶಿ ಆಗಬೇಕು, ದಿನನಿತ್ಯ ಮಾಡುವಂಥ ವಿಚಾರಗಳು ಸ್ವದೇಶಿ ಆಗಬೇಕು. ದಿನನಿತ್ಯ ವಿಚಾರ ಅಂದ್ರೆ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡೋದು ಕಲೀರಿ, ಹಿರಿಯರಿಗೆ ಕಲಿಯೋದು. ಯಾವಾಗ ನಾವು ಹಿರಿಯರಿಂದ ಜ್ಞಾನ ಪಡಿಗೆ ಶುರು ಮಾಡ್ತೀವಿ, ಆಟೋಮೆಟಿಕ್ ಸ್ವದೇಶಿ ಬೆಳೀತದೆ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಾನು